ಯಾವುದಾದ್ರೂ ನೋಡಿ, ಕೊಲೆಗಳಾಗೋದು ಹೆಣ್ಣು ಹೊನ್ನು ಮಣ್ಣು. ನಾನು ಇಲ್ಲಿವರೆಗೆ ಒಬ್ಬರದ ಆಸ್ತಿನ ತಗೊಂಡಿಲ್ಲ, ಒಬ್ಬನ ಆಸ್ತಿನ ಹೊಡೆದಿಲ್ಲ, ಒಂದು ಆಸ್ತಿನ ಅಂದ್ರೆ ಪ್ರಕರಣ ಇಲ್ಲ. ಅದು ಯಾವುದೂ ಇಲ್ಲ ನನ್ನ ಮೇಲೆ, ಯಾವುದೂ ಇಲ್ಲ. ನಮ್ಮ ಮೇಲೆ ಇರೋದೇ ರಾಜಕಾರಣ ದ್ವೇಷ. ನಾನು ಬರೋ ಸರಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ದ್ವೇಷದಿಂದ ಆಗಿರ್ಬೋದು ಅನ್ನೋದು ನಮ್ಮ ಸ್ನೇಹಿತರದೆಲ್ಲ ಅಭಿಪ್ರಾಯ. ಆರೋಪಿಗಳು 3 ತಿಂಗಳಿಂದ ನಿಮ್ಮ ಕೊಲೆ ಮಾಡ್ತೀವಿ ಅಂತ ತನಿಖೆ ಗೊತ್ತಾಗಲಿಲ್ಲ. ಅದು ನನಗೆ ಈ ಮಟ್ಟಕ್ಕೆ, ಈ ಹಂತದಲ್ಲಿ ಈ ಮಟ್ಟಕ್ಕೆ ಇಳಿತಾರೆ ಅನ್ನೋ ಕನಿಷ್ಠ ಇರಲಿಲ್ಲ. ಸೊ ಹಾಗಿದ್ದಿದ್ರೆ ನಾನು ಪೊಲೀಸ್ ರಕ್ಷಣೆ ತಗೋತಿದ್ದೆ, ಇಲ್ಲ ನನ್ನ ಸ್ನೇಹಿತರು ಯಾವಾಗಲೂ ನನ್ನ ಜೊತೆಗೆ ಇರ್ತೀವಿ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಈ ತಾಲೂಕಿನಲ್ಲಿ ಟೌನ್ನಲ್ಲಿ ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಬೈಕಲ್ಲೇ ಓಡಾಡ್ತೀನಿ. ಅದರಲ್ಲೇನು ಕೋಪರೇಟಿವ್ ಚುನಾವಣೆಗೂ ದ್ವೇಷ ಇರೋದು ನಿಜ. ಶಾಸಕರು ನನ್ನ ವಿರುದ್ಧನೇ ಮಾಡಿದರು, ಆದರೂ ಕೂಡ ನಾನು TMS ಅಲ್ಲಿ ನಾವು ನಮ್ಮ ತಂಡ ಅವರು ನಮ್ಮ ವಿರುದ್ಧ ಬಾಣಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ, ಈಗ RN ನಾಯಕನ ಮಗ ಇರೋದು ಯಾವ ಪಕ್ಷದಲ್ಲಿ? BJP ಪಕ್ಷದಲ್ಲಿ. ನಮ್ಮ ಶಾಸಕರು ಸಹಕಾರ ಮಾಡಿದ್ದು ಯಾವುದಕ್ಕೆ? BJPಗೆ. ಆದರೂ ಕೂಡ ನಾವು ಚುನಾವಣೆ ಗೆದ್ದಿದ್ದೀವಿ. ಯಾಕೆ? ಜನಕ್ಕೆ ಇಲ್ಲ ಯುವಕರು ಬೇಕು, ಬದಲಾವಣೆ ಬೇಕು ಅನ್ನೋ ಭಾವನೆಯಿಂದ ಜನ ನಮ್ಮನ್ನು ವೋಟ್ ಕೊಟ್ಟಿದ್ದಾರೆ, ನಾವು ಗೆದ್ದಿದ್ದೀವಿ. ಮತ್ತು ಈಗ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳಿ, ಇದ್ರ ಬಗ್ಗೆ ಅದೇನು ಅದರ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಎಲ್ಲ ಮೀಡಿಯಾಗೆಲ್ಲ ಕೊಟ್ಟಿದ್ರು. ನಿಮ್ಮ ಘಟನೆ ತನಿಖೆ ಮೀಡಿಯಾದವ್ರು ಮಾಡ್ತಾರ? ತನಿಖೆ ಅಂದರೆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಯಾರಿಗೆ ಹೇಳಿದ್ದಾರೆ? ಮೀಡಿಯಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅಲ್ಲಲ್ಲ, ಈಸ್ ಎ ರೂಲಿಂಗ್ ಪಾರ್ಟಿ MLA. ಅವರು ಬಹುಶಃ ನನಗೆ ಗೊತ್ತಿಲ್ಲ ಪೊಲೀಸವ್ರಿಗೆ ಹೇಳಿದಾರೋ, SP ಹೇಳಿದಾರೋ, ಅಥವಾ ಅವರೇ ಹಾಕ್ಸ್ಕೊಂಡಿರೋ ಇನ್ಸ್ಪೆಕ್ಟ್ರು ಅಂಕೋಲದಲ್ಲಿ ಅವರೇ ಹಾಕ್ಸ್ಕೊಂಡಿರೋ DYSP ಅವ್ರಿಗೆ ಹೇಳಿದಾರೋ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅವ್ರು ಸಂಪರ್ಕ ಮಾಡಿಲ್ಲ. ನನಗೆ ಈ ಕ್ಷೇತ್ರದ ಮಾಜಿ ಶಾಸಕರಿಗೂ ಸಂಪರ್ಕ ಮಾಡಿದರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಹಿಂದಿನ ಶಾಸಕರಾದಂಥ ಆನಂದ ಸ್ನೋಟಿಕರ್ ಅವರು ಮಾಡಿದರು, ನಮ್ಮ ಸಹೋದರಿ ರೂಪಾಲಿ ನಾಯ್ಕರವರು ನನ್ನ ಆರೋಗ್ಯದ ಬಗ್ಗೆ ಮಾಡಿದರು. ನನಗದು ಗೊತ್ತು. ಸತೀಶ್ ಅವ್ರು ಮಾಡಿದ್ದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದೇ ಗೊತ್ತು ನನಗೆ. ಈಗೇನು ಸೆಕ್ಯೂರಿಟಿಯನ್ನು ಕೊಡ್ತೀರ ನೋಡಿ, ಕೊಲ್ಲೋನೊಬ್ಬನಿದ್ರೆ ಕಾಯೋನೊಬ್ಬ ಇದ್ದಾನೆ. ಜನರ ಪ್ರೀತಿ, ದೇವರ ಆಶೀರ್ವಾದದಿಂದ ಬದುಕಿದ್ದೀವಿ. ನನಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ಸಾಕಷ್ಟು ಜನ ಇಲ್ಲಿಂದ ಬಸ್ ಹತ್ಕೊಂಡು ಬಾಡಿಗೆ ಗಾಡಿ ಮಾಡಿಕೊಂಡು ಬರ್ತಾಯಿದ್ರು. ಅಲ್ಲಿ ಆಸ್ಪತ್ರೆಯಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಆಯಿತು. ಹಾಗಾಗಿ ಇಲ್ಲಿ ಬಂದು ಒಂದು 4 ದಿನ 2-3 ದಿವಸ ರೆಸ್ಟ್ ತಗೊಂಡು ಆಮೇಲೆ ಹೋಗಿ ಆಪರೇಷನ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ಅವರು ಬೆನ್ನಿಗೆ ಚಾಕು ಹಾಕಿದ್ದಾರೆ, ಅದು ಸರ್ವಿಕಲ್ ಪ್ರಾಬ್ಲಮ್ ಆಗಿದೆ. ಸೊ ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಸಮಸ್ಯೆ ಆಗಬಾರ್ದು, ಆಸ್ಪತ್ರೆಯಲ್ಲಿ ಇತರ ಪೇಷಂಟಿಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ಬಂದಿದ್ದೇನೆ. ಮಹಿಳಾ ಉದ್ಯಮಿಗಳಿಗಾಗಿ ಕಾಮರ್ಸ್ ಮತ್ತು ಡಿಜಿಟಲ್ ಪರಿವರ್ತನೆ ತರಬೇತಿ ಒಂದು ಕಾರ್ಯಕ್ರಮವನ್ನು ಮಾರ್ಚ್ 30 ಬೆಳಗ್ಗೆ 10 ಗಂಟೆಗೆ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ SR ರಘೋಜಿ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಉಬುಂಟು ಕನ್ಸೋರ್ಟಿಯಂ ಬೆಂಗಳೂರದವರು ನಮ್ಮ ಭಾಗದ ಒಂದು ಹೆಣ್ಣು ಮಕ್ಕಳಿಗಾಗಿ, ಉದ್ಯಮಿಗಳಿಗಾಗಿ ಒಂದು ಡಿಜಿಟಲ್ ಒಂದು ತರಬೇತಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಎಲ್ಲ ಒಂದು ಸೆಷನ್ಸ್ಗಳಿಗೆ ತರಬೇತಿ ನೀಡಲು ಬೆಂಗಳೂರು ಮತ್ತು ಮೈಸೂರಿನಿಂದ ಪರಿಣಿತರು ಆಗಮಿಸ್ತಾ ಇದ್ದಾರೆ. ಈ ಒಂದು ತರಬೇತಿ ಕಾರ್ಯಕ್ರಮ ಟೆಕ್ಸಿ ಯೋಜನೆಯ ಭಾಗವಾಗಿದ್ದು, ಮಹಿಳಾ ಉದ್ಯಮಿಗಳ ಡಿಜಿಟಲ್ ಸಾಮರ್ಥ್ಯ ಹೆಚ್ಚಿಸಲು ರೂಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೆಳಗಿನ ವಿಷಯಗಳ ಕುರಿತು ವಿಶೇಷವಾಗಿ ಮಾರ್ಗದರ್ಶನ ನೀಡಲಾಗುತ್ತದೆ. ವಿಶೇಷವಾಗಿ ಡಿಜಿಟಲ್ ವ್ಯವಹಾರ ರೂಪಿಸಿಕೊಳ್ಳುವುದು ಮತ್ತು ವಿಸ್ತರಿಸುವುದು, ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಂದಣಿ ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಹೇಗೆ ಅಂತ ತಿಳಿಸಿಕೊಡಲಾಗುವುದು. ಅದೇ ರೀತಿ ಸಾಮಾಜಿಕ ಜಾಲತಾಣಗಳ ಮೂಲಕ ಆನ್ಲೈನ್ ಮಾರ್ಕೆಟಿಂಗ್ ತಂತ್ರಗಳು ಕೂಡ ಈ ಒಂದು ಕಾರ್ಯಕ್ರಮ ತಿಳಿಸಲಾಗುವುದು. ಡಿಜಿಟಲ್ ಪೇಮೆಂಟ್ ಹಾಗೂ ಗ್ರಾಹಕರ ಸಂಪರ್ಕ ವ್ಯವಸ್ಥೆಗಳು, ವ್ಯವಹಾರ ನೆಟ್ವರ್ಕಿಂಗ್ ಮತ್ತು ಹೊಸ ಮಾರುಕಟ್ಟೆ ಅವಕಾಶಗಳು ಯಾವ ರೀತಿ ಮಾಡುವುದರ ಬಗ್ಗೆ ಒಂದು ತರಬೇತಿ ನೀಡಲಾಗುವುದು. ಸಂಜೆ ಅವತ್ತಿನ ದಿವಸ ನಾವು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಹಾಗೂ ಎಲ್ಲ ಈ ಒಂದು ಸಂಸ್ಥೆಗಳ ಜೊತೆಗೂಡಿ ಮಹಿಳಾ ದಿನಾಚರಣೆ ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ನಮ್ಮೆಲ್ಲರ ಪರವಾಗಿ, ಅಂದರೆ ಕಲ್ಯಾಣ ಕನ್ನಡ ಭಾಗದಲ್ಲಿ ಪರಿಣಿತ ಹಾಗೂ ಏನು ಒಂದು ಒಳ್ಳೆಯ ರೀತಿಯಿಂದ ಇವತ್ತು ದಿವಸ ನಮ್ಮ ಸಮಾಜ